ನ್ಯಾಯಯುತ ಬೇಡಿಕೆ ಅವೇನು ಆಗ್ಲಾರ ಬೇಡಿಕೆನ ಅಲ್ಲ. ಅವ್ರ ದುಡ್ದಾರ ಪಗಾರ ಕೊಡ್ಬೇಕು ಇಟ್ಟೇ ಐತಿ. ತಿಂಗಳ ಅವ್ರ ಪಗಾರ ಕೊಟ್ರೆ ಅವ್ರ ಜೀವನ ನಡೀತದೆ. ಅದನ್ನ ಬಿಟ್ಟು 3 ತಿಂಗಳ 6 ತಿಂಗಳ ಪಾಪ ಅವರು ಸರ್ಕಾರ ಇವತ್ತು ಕರ್ನಾಟಕದಾಗ 5 ವರ್ಷ ಸತ್ತೈತೆ ಅನ್ನಂಗ. ಯಾಕಂದ್ರೆ ಇಷ್ಟು ದೊಡ್ಡ ಹೋರಾಟ 10 ಕಾರ್ಪೊರೇಷನ್ ಎಲ್ಲಾ ಕಾರ್ಮಿಕರು ಸಿಬ್ಬಂದಿಯವರು ನಡೆದಿದ್ದಾಗ ಇಡೀ ಕರ್ನಾಟಕದ ಎಲ್ಲಾ ಮಹಾನಗರಗಳು ಇವತ್ತು ಗಬ್ಬನಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇನ್ನೊಂದು ವಾರ ಹಿಂಗ್ ಹೋಯ್ತದ. ಇಡೀ ರಾಜ್ಯದಲ್ಲಿ ಈಗಾಗಲೇ ಮತ್ತೆ ಕರೋನಾ ಆಗತ್ತ. ಮತ್ತೆ ಇದ್ರ ಇಫೆಕ್ಟ್ ಹೆಚ್ಚಾಗ್ತದೆ. ಮುಖ್ಯಮಂತ್ರಿಗಳು ಜಿಲ್ಲೆಯಿಂದ ತಕ್ಷಣ ಬೆಂಗಳೂರಿಗೆ ಬಂದು ಸಭೆ ಕರೆದು ನಮ್ಮ ಮಹಾನಗರ ಪಾಲಿಕೆ ಏನು ಸರ್ಕಾರಿ ಲಭ್ಯತೆ ಏನಿದೆ ಪೌರ ಕಾರ್ಮಿಕರದು ಡ್ರೈವರ್ಗಳು ಎಲ್ಲಾರ್ದು ಅವಶ್ಯ ಇದೆ. ಟೈಮ್ ಮಾಡ್ಲೇಬೇಕು. ಯಾಕಂದ್ರ ಡ್ರೈವರು ಗಾಡಿಗಳು ಸ್ವಚ್ಛ ಗಾಡಿ ಅವ್ರಿಗೂ ಟೈಮ್ ಮಾಡ್ಬೇಕು. ಆಪರೇಟರ್ ಟೈಮ್ ಮಾಡ್ಬೇಕು. ಪೌರ ಕಾರ್ಮಿಕರಿಗೆ ಇವತ್ತ ಎಲ್ಲರಿಗೂ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಡಿದಾಗ ಪ್ರಾರಂಭ ಮಾಡಬೇಕು. ಪೌರ ಕಾರ್ಮಿಕರಿಗೆ ಟೈಮ್ ಮಾಡ್ಬೇಕು. ಅದಕ್ಕೆ ನಾವು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ, ನಗರಾಭಿವೃದ್ಧಿ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವ, ನೀವು ತಕ್ಷಣ ಸಭೆ ಕರೆದು ಈ ಪೌರ ಕಾರ್ಮಿಕರು ಮತ್ತೆ ಮಹಾನಗರ ಸುಫಂದಿ ಅವ್ರ ಏನ್ ಬೇಡಿಕೆ ಅದಾವು ಇದೆ. ಇಲ್ಲಾಂದ್ರೆ ನಾಳೆ ವಿಧಾನಸಭೆ ಒಳಗ ನಾನು ಇದ್ರ ಬಗ್ಗೆ ಚರ್ಚೆ ತಗೋತೀನಿ. ಎಳೆಯಾಗಿ ಏನೇನು ತೊಂದರೆ ಇದೆ, ಅವ್ರಿಗೇನು ಕಷ್ಟ ಆಗ್ತಾ ಇದೆ ಅಂತಂದ್ರೆ 100% ಯಾವ್ದೇ ಜಳ್ಳಿ ಕುಂದ್ರದಾಗಲ್ಲ ಹೋರಾಟ ನಾನು ಮಾಡ್ತೀನಿ ಅಂತ ಹೇಳಿ ಇಡೀ ಕರ್ನಾಟಕದ ಮಹಾನಗರ ಪಾಲಿಕೆ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಭರವಸೆ ಕೊಡ್ಲಿಕ್ಕೆ ಬಯಸ್ತಾ ಇದೆ. ರಾಜ್ಯ ಸರ್ಕಾರ ಕುರ್ಚಿ ಕಿತ್ತಾಟದಲ್ಲಿ ತೊಡಗಿದೆ. ಸಿಎಂ ಹೇಳ್ತಾರೆ ನಾನೇ 5 ವರ್ಷ ಅಂತ ಹೇಳ್ತಾರೆ. ಮತ್ತ ಬಿಜೆಪಿ ಶಾಸಕರು ಹೇಳ್ತಾರೆ ಸುರೇಶ್ ಗೌಡ್ರು DK ಶಿವಕುಮಾರ್ಗೆ ಯಾವಾಗ ಸಿಎಂ ಆಗ್ಬೇಕನ್ನೋದು ಗೊತ್ತೈತಿ, ಬತ್ತಡಿಕೆಯಲ್ಲಿ ಅವ್ರಿಗೆ ಬಾಣದವ ಅಸ್ತ್ರ ಅದಾವ ಅಂತ ಹೇಳ್ತಾರ. ನೋಡ್ರಿ ಬಿಜೆಪಿ ಅವ್ರದ್ದು ಏನ್ ಕೆಲಸ ಇಲ್ಲ. ಅವ್ರ ಜಗಳ ನಾವು ಆಗ್ರಹ ಮಾಡೋದನ್ನು ಸರ್ಕಾರ ಸತ್ತಿದೆ. ಸರ್ಕಾರ ಇವತ್ತು ಇಂಥ ದೊಡ್ಡ ಹೋರಾಟ ಆಗ್ತಾ ಇದೆ. ಬಹಳಷ್ಟು ರಾಜ್ಯದ ಸಮಸ್ಯೆಗಳದಾವು. ಇವರೆಲ್ಲ ದಿಲ್ಲಿ ಒಳಗೆ ಹೋಗ್ತಾರೆ. ಅದನ್ನ ಬಿಟ್ಟು ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಒಂದ್ ದಿವಸ ನಿಲ್ಸೋಬೇಕದ. ಬದಲಾವಣೆ ಆಗ್ತದೋ ಬಿಡ್ತದೋ ಅದು ಅವ್ರ ಪಾರ್ಟಿ ಬಿಟ್ಟು. ಸಿಎಂ ನಾನೇ 5 ವರ್ಷ ಅಂತಾರೆ. 5 ವರ್ಷ ಅಂದ್ರೆ ದಿಲ್ಲಿಗೆ ಹಾಕುತ್ತೀರಿ. ಬರ್ರಿ ಬೆಂಗಳೂರಿಗೆ. ನೀವೇ 5 ವರ್ಷ ತಿಳ್ಕೊಳಕತ್ತಿರಲ್ಲ. DK ಶಿವಕುಮಾರ್ 2-3 MLA ಅಷ್ಟೇ ಸಪೋರ್ಟ್ ಅದ ನೀವೇ ಹೇಳಕತ್ತಿರಲ್ಲ. ಬರ್ರಿ ದಿಲ್ಲಿಗೆ ಬಂದು ವಿಧಾನಸೌಧ ಕೆಲಸ ಮಾಡ್ರಿ. ನಾನೇ ಮುಖ್ಯಮಂತ್ರಿ 5 ವರ್ಷ ಅಂದ್ರೆ ಮಾಡ್ರಿ. ನಿಮ್ಗೆ ಯಾವ ಮಗ ಬೇಡ ನನಗೆ, ನೀವ್ ಯಾರು ಬೇಡ ಅಂತಾರ ಯಾರು ಇಲ್ಲ. ಅಂದ್ರ ನೀವು ಅಲ್ಲಿ ಕೂತೀರಿ ದಿಲ್ಲಿ ಒಳಗಂದ್ರ ನಿಮ್ ಕೂತ್ ಸಾಗಾಡ್ಲಕತ್ತದತ್ತ ನಿಮ್ಗೇನೋ ಭಯ ಐತಿ. ಅದಕ್ಕೆ ಮುಖ್ಯಮಂತ್ರಿ ಹೇಳ್ತೀನಿ, ದಿಲ್ಲಿ ಬಿಟ್ಟು ಬನ್ನಿ. ಕರ್ನಾಟಕದಲ್ಲಿ ನೀವು 5 ವರ್ಷ ಇರ್ಲಿ, ನನ್ಗೇನ್ ಸಂಬಂಧ ಇಲ್ಲ. ಅವ್ರ ಅಷ್ಟಿಂದ ಹೇಳ. ಅದಕ್ಕೆ ನಾನು ಇದೇ ಹೇಳುದು, ತಕ್ಷಣ ದಿಲ್ಲಿ ತನಕ ಬಿಡುಗಡೆಗೊಳಿಸ್ಬಾರ್ದು. ಹೈಕಮಾಂಡ್ ದಿಲ್ಲಿ ಒಳಗೆ ಹೊರತು ಯಾವುದೇ ರೀತಿಯ ಅಭಿವೃದ್ಧಿ ಬೆಳಕಲ್ಲಿ ಕಾಂಗ್ರೆಸ್ ಪಾರ್ಟಿ ಇಲ್ಲ ಅನ್ನೋದು ಇದಕ್ಕೋಸ್ಕರ. ನಮ್ಮ ಹಣ ನಮ್ ಪಗಾರ ನಮಗ್ ಕೊಟ್ಟಾಗ ಗೌರ್ಮೆಂಟ್ ಅಂತ ನಾವ್ ಆದೇಶ ಮಾಡ್ಯಾರ. ನಾವ್ ಗೌರ್ಮೆಂಟ್ ಪಗಾರ ಕೊಡ್ಬೇಕು. ಗೌರ್ಮೆಂಟ್ ಪಗಾರ ಇಲ್ಲ. ಗೌರ್ಮೆಂಟ್ ಪಗಾರ 7ನೇ ಯತ್ನಿ ಬರ್ಬೇಕು, ಅದನ್ನೂ ಕೊಟ್ಟಿಲ್ಲ. ಇಲ್ಲ ನಾವು ಕೆಲಸ ಮಾಡಿರ್ತೀವಿ, ನೋಟ್ ಮಾಡಿ ತಿರ್ಲಾ ಬಂದಿವ್ರ ಇವತ್ತು ನಾಳೆ ಕೊಟ್ಟಾರ. ನಾವು ದವಾಖಾನೆಗೆ ಹೋಗ್ಬೇಕಂದ್ರೆ ನಾವು ಪಗಾರ ಯಾವಾಗ ಬರ್ಬೇಕು, ದವಾಖಾನೆಗೆ ಹೋಗೋದಂದ್ರೆ ಸರ್ಕಾರ ದವಾಖಾನೆ ಹೋದ ಪಾಳಿ ಹಚ್ಚಿರ್ತಾನ ಹೋಗೋರಿ ಹೋಗಬೇಕಾಯ್ತಿ. ಯಾರಿಗೆ ಸುಗರ್ ಬಂದೈತಿ, ಯಾರು ಬಿಸಿ ಬರ್ತೈತಿ, ಯಾರು ಹಾಕ ಬರ್ತೈತಿ, ಯಾರಿಗೆ ಹೆಚ್ಚ ಬರ್ತೈತಿ, ಯಾರು ಜಾತಿ ಏನ್ ಬರ್ತೈತಿ ಗೊತ್ತಾಗತ್ತ. ನೋಡ್ರ ನೀವು ನಿಜ ಕೈ ಮುಗಿಲತ್ತೀವಿ. ನಾವ್ ಎಷ್ಟು ಮಂದಿ ಅದಿವಿಲ್ಲಿ ಹೋಗ್ತಾರಿಕ ಅವ್ರಿಗೆ ಪರ್ಮಿಟ್ ಆಗ್ಬೇಕು. ಕಸಗಾರಿ 10-15 ಏನ್ ಸಾವಿರ ಹಂಗ ನಾವು ಕಸಗಾರಿ ಒಪ್ಪಿಗೆ ಮಾಡಿದ ಫಸ್ಟ್ ವಿಜಯಪುರ ಹಾಗೆ ನಿಮ್ಗೆ ಇದ್ದಿದ ಮಾತು ಗೊತ್ತೈತಿ. ನಾವ್ನೆಲ್ಲ ಪರ್ಮಿಟ್ ಆಗ್ಬೇಕು. ನಮ್ಗೆ ಏನಿದೆ ನಮ್ಗೆ ಏನ್ ಬೇಕಾಗ್ತಿಲ್ಲ ಅವ್ರ ಹಕ್ಕ. ನಮ್ ಪಗಾರ ನಮ್ ಕೊಡ್ರಪ್ಪ. ನಾವ್ ದುಡ್ದಿದ್ ನಮ್ ಪಗಾರ ಕೊಡ್ತೈತಿ. ಅವ್ರಿಗೆ ನಾವ್ ಏನ್ ಬೇಕಾಗ್ತಿಲ್ಲ. ಏನ್ ಅವ್ರಿಗೆ ನಾವು ಹಾಕ್ತಿರ ನಿಮ್ ಕಿಶನ್ ಜೇರ್ದಂತ ತೆಗೆದುಕೊಳತಿಲ್ಲ. ನಿಜ ಇದು ಉಸಿರು ಮಾಡ್ರಿ ನಾವು ನಮ್ಗೇನ್ ಪಗಾರ ಕೊಡುವರು. ನಾವು ಚಾ ತಿರಿಯಾಗತಿ ಎಲ್ಲಾ ಲೆವೆಲ್ ನಾವ್ ಏನ್ ಮುಂಜಾನೆ ಏನ್ ಮಾಡ್ಬೋದು. ಒಂದ್ ಬೇಗ 5 ಗಂಟೆ ಬರ್ತೀವಿ. 5 ಗಂಟೆ ಎದ್ರ ತನ ನಾವು ಹೋಗಲ್ಲ. ಯಾಕ ನಾವ್